ಮೈಸೂರು ವಿಭಾಗಕ್ಕೆ ಸೇರಿದ ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ ಹಾಗೂ ಉಡುಪಿಯಲ್ಲಿ ವಾಸಿಸುವ ಸಮಸ್ತ ಜನತೆಗೆ 69ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಲು ಸಂತೋಷವುಳ್ಳವರಾಗಿದ್ದೇವೆ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರನ್ನ ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಈ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ವಿಭಾಗಕ್ಕೆ ಸೇರಿದ ಈ ಎಲ್ಲ ತಾಲೂಕುಗಳಿಗೋಸ್ಕರ ಅಲ್ಲಿ ವಾಸಿಸುವ ಸಮಸ್ತ ಜನರಿಗೋಸ್ಕರವಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೋಸ್ಕರವಾಗಿಯೂ, ಎಲ್ಲ ಮಂತ್ರಿ ಮಂಡಲದವರಿಗೋಸ್ಕರವಾಗಿಯೂ, ಎಲ್ಲ ಸಚಿವರಿಗೋಸ್ಕರವಾಗಿಯೂ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಅವರಿಗೆ ವಿಶೇಷ ಜ್ಞಾನ, ಆರೋಗ್ಯ ಬಲವನ್ನು ಅನುಗ್ರಹಿಸಿಕೊಡು. ಉತ್ತಮ ಆಡಳಿತ ಅವರು ನೀಡುವಂತೆ ನಿನ್ನ ಕೃಪೆ ಅವರಿಗೆ ಅನುಗ್ರಹಿಸಿಕೊಡು. ಮಾತ್ರವಲ್ಲದೆ ಪೊಲೀಸ್ ಇಲಾಖೆಗೋಸ್ಕರವಾಗಿಯೂ, ಪುರಸಭೆ ಸದಸ್ಯರಿಗೋಸ್ಕರವಾಗಿಯೂ, ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಪ್ರತಿಯೊಬ್ಬರಿಗೋಸ್ಕರವಾಗಿಯೂ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಅವರಿಗೆ ವಿಶೇಷ ಜ್ಞಾನವನ್ನು, ಆರೋಗ್ಯವನ್ನು, ಬಲವನ್ನು, ನಿನ್ನ ಕೃಪೆಯನ್ನು ಹೇರಳವಾಗಿ ಇವರಿಗೆ ಅನುಗ್ರಹಿಸಿಕೊಟ್ಟು ಇವರು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕಾಗುವಂತೆ ನಿನ್ನ ಕೃಪೆ ಅನುಗ್ರಹಿಸಿಕೊಡು. ಈ ಜನತೆಯ ಮಕ್ಕಳಿಗೋಸ್ಕರವಾಗಿಯೂ, ಯವನಸ್ಥರಿಗೋಸ್ಕರವಾಗಿಯೂ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಇವರು ದುಷ್ಟ ಚಟಗಳಿಂದ ಹೊರ ಬರಲಿಕ್ಕಾಗುವಂತೆಯೂ, ಮಾತ್ರವಲ್ಲದೆ ಅವರು ಉತ್ತಮ ಜೀವಿತ, ಒಂದು ಪರಿಶುದ್ಧ ಜೀವಿತ ಜೀವಿಸಲಿಕ್ಕಾಗುವಂತೆಯೂ ಪ್ರಾರ್ಥಿಸ್ತಾ ಇದ್ದೇವೆ. ಅವರ ತಂದೆ ತಾಯಿಗಳಿಗೆ, ಅವರ ಗುರುಗಳಿಗೆ ವಿಧೇಯರುಳ್ಳ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ನಿನ್ನ ಕೃಪೆ ಅನುಗ್ರಹಿಸಿಕೊಡು. ಮಾತ್ರವಲ್ಲದೆ ವಿವಿಧ ಕಾರಣಗಳಿಂದ ಮುರಿಯಲ್ಪಟ್ಟ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಇವರು ಅನೈತಿಕ ಸಂಬಂಧಗಳಿಂದ ಹೊರಬಂದು ಒಂದು ಉತ್ತಮ ಜೀವಿತ ಜೀವಿಸುವಂತೆ ನಿನ್ನ ಕೃಪೆ ಅನುಗ್ರಹಿಸಿಕೊಡು. ಸಾಲ ಬಾಧೆಯಲ್ಲಿರುವಂಥವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಅವರು ಈ ಒಂದು ಸಾಲ ಒತ್ತಡದಿಂದ ಹೊರಬಂದು ಉತ್ತಮ ಜೀವಿತ ಜೀವಿಸುವಂತೆ ಕೃಪೆ ಅನುಗ್ರಹಿಸಿಕೊಡು. ಮಾತ್ರವಲ್ಲದೆ ಮೋಸತನ, ಕಳ್ಳತನ, ಕೊಲೆ, ಭ್ರಷ್ಟಾಚಾರ ಇನ್ನು ಮುಂತಾದ ದುಷ್ಟ ಕಾರ್ಯಗಳಲ್ಲಿ ತಲೀನರಾಗಿರುವಂತಹ ಜನರನ್ನು ನೀನು ಬಿಡುಗಡೆಗೊಳಿಸು. ಅವರು ಪಶ್ಚಾತ್ತಾಪಪಟ್ಟು ಉತ್ತಮ ಜೀವಿತ ಜೀವಿಸಲಿಕ್ಕಾಗುವಂತೆ ನಿನ್ನ ಕೃಪೆ ಅನುಗ್ರಹಿಸಿಕೊಡು. ಸೆರೆಮನೆಯಲ್ಲಿರುವಂತಹ ಕೈದಿಗಳಿಗೋಸ್ಕರವಾಗಿಯೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಅವರು ಆ ಒಂದು ಸ್ಥಳದಲ್ಲಿಯೂ ಕೂಡ ಉತ್ತಮ ಜೀವಿತ ಜೀವಿಸುವಂತೆ ಸಹಾಯ ನೀಡು. ಅವರು ಹೊರಬಂದು ಅವರ ಅನೇಕರಿಗೆ ಮಾದರಿಯಾಗಿ ಜೀವಿಸಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮಾತ್ರವಲ್ಲದೆ ಈ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ನಿನ್ನ ಪಾದ ಸನ್ನಿಧಾನದಲ್ಲಿಟ್ಟು ಪ್ರಾರ್ಥಿಸಿ ನೀನು ಇವೆಲ್ಲಕ್ಕೂ ಉತ್ತರವನ್ನು ಅನುಗ್ರಹಿಸಿಕೊಡಬೇಕಾಗಿ ನಮ್ಮ ಪ್ರಿಯ ರಕ್ಷಕನೂ ಒಡೆಯನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.